ವಯನಾಡಿನಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. 5 ಕಾರ್ಮಿಕರು ದುರ್ಮರಣವನ್ನಪ್ಪಿದರೆ ಇನ್ನು 5 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಮತ್ತೆ ಭೂಕುಸಿತ ಉಂಟಾಗಿದೆ ಕೇರಳದ ವಯನಾಡಿನಲ್ಲಿ. ದೃಶ್ಯ ಭೀಕರವಾಗಿದೆ. 5 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ, ಇನ್ನೈವರು ನಾಪತ್ತೆಯಾಗಿದ್ದಾರೆ. ಕಲ್ಲಾಡಿ ಸಮೀಪದ ಮೀನಾಕ್ಷಿ ಸೇತುವೆ ಬಳಿ ದುರಂತ ಸಂಭವಿಸಿದೆ. ಅನಕುಪ್ಪಂ ಕೊಯಿಲ್ ನೆಪ್ಪಾಡಿ ಸುರಂಗ ಕಾಮಗಾರಿ ವೇಳೆ ಭಾರೀ ಮಳೆ ಹಿನ್ನೆಲೆ ಅವಘಡ ಸಂಭವಿಸಿದೆ. 24 ಗಂಟೆಗಳಲ್ಲಿ 265 ಮಿಲಿಮೀಟರ್ ಭಾರೀ ಮಳೆ ಆಗಿರೋದು. ಕೇರಳಂನ ವಯನಾಡಿನಲ್ಲಿ ಮತ್ತೆ ಭೂಕುಸಿತ ಉಂಟಾಗಿತ್ತು. ಮಳೆ ಅವಾಂತರ 5 ಜೀವಗಳಿಗೆ ಬಲಿ ಪಡ್ಕೊಂಡಿದ್ರೆ, ಇನ್ನೈವರು ಕಾಣೆಯಾಗ್ತಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಗಿದೆ ಅಂತ ನೋಡಿ. ಸುಮಾರು ದೂರದಿಂದ ಗುಡ್ಡ ಕುಸಿತ ಆಗಿದ್ರು ಕೂಡ ಸೇತುವೆಯ ಅಕ್ಕಪಕ್ಕದಲ್ಲಿ ನೋಡಿ ಎಷ್ಟು ದೂರ ಮುಂದೆ ಬರುತ್ತೆ ಅಂತ, ಎಷ್ಟು ಜನರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದರಲ್ಲಿ ನೋಡಿ. ಕಲ್ಲಾಡಿ ಸಮೀಪ ಮೀನಾಕ್ಷಿ ಸೇತುವೆ ಬಳಿ ಆಗಿರುವಂಥ ಗುಡ್ಡ ಕುಸಿತದ ವಿಡಿಯೋ ಇದು. ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿರುವಂಥ ದೃಶ್ಯ ಇದು. ಅಕ್ಕಪಕ್ಕದಲ್ಲಿ ಇದ್ದಂಥವರೆಲ್ಲ ಬೆಚ್ಚಿ ಬಿದ್ದು ಓಡೋಡೋಗಿದ್ದಾರೆ. ದುರಂತ ನಡೆದ ಸ್ಥಳಕ್ಕೆ ಇಂದು ಸಿಎಂ ವಿ.ಡಿ. ಸತೀಶನ್ ಭೇಟಿಯನ್ನ ನೀಡುತ್ತಾರೆ. ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳಿಂದ ರಕ್ಷಣಾ ಕಾರ್ಯ ಆಗ್ತಾ ಇದೆ ಜೋರಾಗಿ. 2 ಮನೆಗಳು, 1 ಪ್ರಾರ್ಥನಾ ಮಂದಿರ ಹಾಗೆ ವಸತಿ ನೆಲೆ ಇದೆಲ್ಲದೂ ಸಂಪೂರ್ಣವಾಗಿ ನಾಶ ಆಗಿದೆ. ದುರಂತ ನಡೆದಂತಹ ಸ್ಥಳಕ್ಕೆ ಸತೀಶನ್, ಕೇರಳದ ನೂತನ ಮುಖ್ಯಮಂತ್ರಿ ಸತೀಶನ್ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಆಗಿರುವಂಥ ಆಸ್ತಿಪಾಸ್ತಿ ನಷ್ಟ ಆಗಿ ಇದ್ರ ಜೊತೆಗೆ ಮನೆಗಳೆಲ್ಲ ಕೂಡ ಸಂಪೂರ್ಣ ನಾಶ ಆಗಿದೆ. ವಸತಿ ಶಾಲೆ ಕೂಡ ನಾಶ ಆಗಿರುವಂಥದ್ದು. ಇದರ ಜೊತೆಗೆ ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಳ್ತಾ ಇರುವಂಥವ್ರ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾರೆ. ಕಲ್ಲಾಡಿ ಸಮೀಪ ಆಗಿರುವಂಥ ಘಟನೆ ನಿಜಕ್ಕೂ ಆ ದೃಶ್ಯ ಎದೆ ಜಲ್ಲನ್ನುತ್ತೆ. ಆ ರೀತಿಯಾಗಿ ಭೀಕರವಾಗಿ ಗುಡ್ಡ ಕುಸಿತ ಆಗಿದೆ. ಇನ್ನು ಸುಮಾರು 260ಕ್ಕೂ ಹೆಚ್ಚು 265 ಮಿಲಿಮೀಟರ್ಗಳಷ್ಟು ಭಾರಿ ಮಳೆ ಆಗಿರೋದು ಕೇವಲ 24 ಗಂಟೆಗಳಲ್ಲಿ. ನಿರಂತರವಾಗಿ ಎಡೆಬಿಡದೆ ಸುರಿತಾ ಇರುವಂಥ ಮಳೆಗೆ ಕೇರಳದಲ್ಲಿ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಕೂಡ ಕೇರಳದ ವಯನಾಡು ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಭಯದ ನಡುವೆ ಕೂಡ ವಾತಾವರಣ, ಭಯದ ನಡುವೆ ಕೂಡ ಜೀವನ ನಡೆಸಬೇಕಾಗಿರುವಂಥ ಸಂದರ್ಭ ಬಂದಿರುವಂಥದ್ದು. ಏಕಾಏಕಿ ಇದಕ್ಕಿದ್ದ ಹಾಗೆ ಗುಡ್ಡ ಕುಸಿತ ಪ್ರಕರಣ ಕಳೆದ ಬಾರಿ ಕೂಡ ನೆನೆಸ್ಕೊಂಡ್ರೂ ಕೂಡ ಇವತ್ತಿಗೂ ಎದೆ ಜಲ್ಲನ್ನುತ್ತೆ. ಅದೇ ರೀತಿಯಾಗಿ ಈ ಬಾರಿ ಆಗಬಾರ್ದಪ್ಪ ಅಂತ ಅಂದ್ಕೊಂಡಿರ್ತಾರೆ. ಯಥೇಚ್ಛವಾಗಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಗುಡ್ಡ ಕುಸಿತ ಆಗಿದ್ದು ಸಂಪೂರ್ಣವಾಗಿ ಆ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ನೋಡುಗರ ಎದೆ ಜಲ್ಲೆನ್ನುವಂತೆ ಮಾಡಿದೆ ಆ ಒಂದು ಗುಡ್ಡ ಕುಸಿತದ ವಿಚಾರ. ಇದರ ಜೊತೆಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು. ನೀರಿನ ಪ್ರಮಾಣ, ಮಳೆಯ ಪ್ರಮಾಣ ಯಥೇಚ್ಛವಾಗಿ ಜಾಸ್ತಿ ಆಗಿರೋದ್ರಿಂದ ಅಲ್ಲಲ್ಲಿ ಸಣ್ಣ ಪುಟ್ಟ ಗುಡ್ಡ ಕುಸಿತ ಆಗ್ತಾ ಇದೆ. ಇದರ ಜೊತೆಗೆ ಭೀಕರ ಗುಡ್ಡ ಕುಸಿತ ಕೂಡ ಆಗ್ತಾ ಇದೆ ಆ ಭಾಗದಲ್ಲಿ. ಅನಕುಪ್ಪೊಯಿಲ್ ಮೆಪ್ಪಾಡಿ ಸುರಂಗ ಕಾಮಗಾರಿಯನ್ನು ಮಾಡ್ತಿದ್ದಾರೆ ಆ ಭಾಗದಲ್ಲಿ. ಸಂದರ್ಭ ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಸಡಿಲಗೊಂಡಂಥ ಗುಡ್ಡ ಏಕಾಏಕಿ ರಸ್ತೆಗೆ ಕುಸಿದು ಬಿದ್ದಿದೆ. ಸೇತುವೆ ಬಳಿ, ಕಲ್ಲಾಡಿ ಸಮೀಪದ ಮೀನಾಕ್ಷಿ ಸೇತುವೆ ಬಳಿ ಆಗಿರುವಂಥ ಘಟನೆ ಇದು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಕೂಡ ಅಲ್ಲಿ 2 ಮನೆ, 1 ಪ್ರಾರ್ಥನಾ ಮಂದಿರ ಹಾಗೆ ವಸತಿ ನೆಲೆ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ನೋಡ್ಬೋದು ಯಾವ ರೀತಿಯಾಗಿ ಆ ಗುಡ್ಡ ಕುಸಿತದ ರಭಸ ನೋಡಿ. ಏನು ಸುಮಾರು ದೂರದಿಂದ ಬಂದಿರೋದು. ನಿಜಕ್ಕೂ ಆ ದೃಶ್ಯ ನೋಡ್ತಾ ಇದ್ರೆ ಬದುಕುಳಿದಿರುವಂಥವ್ರು ಅದೃಷ್ಟ ಮಾಡಿದ್ದಾರೆ ಅವರು ನೋಡಿ. ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಾರೆ. ಯಾವಾಗ ಗುಡ್ಡ ಕುಸಿತಾ ಇದ್ದಂತೆ ಎಲ್ಲ ಓಡೋಡ್ತಾ ಇದ್ದಂತೆ ಅಲ್ಲಿ ಟ್ಯಾಂಕರ್ ಕೂಡ ನಿಂತಿದ್ದಂಥ ಟ್ಯಾಂಕರ್ ಆ ರಭಸಕ್ಕೆ ಯಾವ ರೀತಿಯಾಗಿ ರಸ್ತೆ ಮೇಲೆ ಬಂದಿದೆ ಅನ್ನೋದನ್ನು ಕೂಡ ಗಮನಿಸ್ಬೋದು ನೀವು. ಮಣ್ಣಿನ ಜೊತೆಗೆ ಕಲ್ಲು ಬಂಡೆಗಳ ಜೊತೆಗೆ ಏಕಾಏಕಿ ಸಂಪೂರ್ಣವಾಗಿ ಗುಡ್ಡ ಕುಸಿದಿರುವಂಥ ದೃಶ್ಯ ಇದೇ ಜಲ್ಲನ್ನುತ್ತೆ. ಅಲ್ಲಿದ್ದಂಥವ್ರು ಎಷ್ಟೋ ಜನ ಸಿಕ್ಕಾಕೊಂಡಿದ್ದಾರೆ. ಹಲವು ವಾಹನಗಳು ಜಖಮಾಗಿದೆ. ನಿಂತಿದ್ದಂಥ ಟ್ಯಾಂಕರ್ನ ರಭಸ ಯಾವ ರೀತಿ ಇದೆ ನೋಡಿ. ಆ ರಭಸದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ವಯನಾಡಿನಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ಭೂಮಿ ಕಂಪಿಸ್ತಾ ಇದೆ ಆ ಭಾಗದಲ್ಲಿ. ಸುರಂಗ ಕಾಮಗಾರಿ ಆಗಿರೋದು ಮತ್ತೊಂದು ಮಗದೊಂದು ಅಂತ ಹೇಳಿ ಮಳೆಗಾಲದಲ್ಲಿ ಇದೇ ಸಮಸ್ಯೆಗಳ ಆ ಭಾಗದಲ್ಲಿ. ಕಳೆದ ಬಾರಿ
ಅದೆಷ್ಟೋ ಜೀವಗಳು ಕಳ್ಕೊಂತು, ಅದೆಷ್ಟೋ ಮನೆಗಳು, ಅದೆಷ್ಟೋ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡ್ರು ಅದೇ ವಯನಾಡಿನಲ್ಲಿ. ಇದೇ ಸರ್ಕಾರ ಸಹಸ್ತ ಕೂಡ ಚಾಚಿತ್ತು ಆ ಸಂದರ್ಭದಲ್ಲಿ. ಮತ್ತೆ ಇದೇ ವಯನಾಡಿನಲ್ಲಿ ಗುಡ್ಡ ಕುಸಿತ ಆಗಿದೆ. 5 ಕಾರ್ಮಿಕರು ದುರ್ಮರಣವನ್ನಪ್ಪಿದ್ದಾರೆ. ಇನ್ನು 5 ಕಾರ್ಮಿಕರು ನಾಪತ್ತೆ ಆಗಿದ್ದಾರೆ. ಅವ್ರನ್ನೂ ಕೂಡ ಹುಡುಕಾಡುವಂಥ ಕೆಲಸ ಮಾಡುತ್ತಿದ್ದಾರೆ. ಇದರ ಕಾಮಗಾರಿ ಆಸ್ಪತ್ರೆ ಕೂಡ ದಾಖಲು ಮಾಡಲಾಗ್ತಿದೆ. ಅವ್ರನ್ನ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಇವತ್ತು ವಿಸಿಟ್ ಮಾಡ್ತಾರೆ.